Hey guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಡಿವೈನ್ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ಗೆ ಅಂತ. ಡಿವೈನ್ ಏಂಜಲ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫ್ಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ರೆಸನೇಟ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಮೆಂಟ್ ಮಾಡಿ ರೆಸನೇಟ್ ಆಯಿತು ಅಂದರೆ. ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಟು ನೋಡ. ಡಿವೈನ್ ಏಂಜಲ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ಏನು ಮೆಸೇಜಸ್ ಇದೆ. ಗೈಸ್, ಇದು ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅನ್ಸುತ್ತೆ. ಒಂದು ಪಾಸಿಟಿವ್ ಅಲ್ಲೇ ಇದೆ. ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಓಕೆನಾ? ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಇದ್ದೀರಾ, ಬ್ಯಾಲೆನ್ಸ್ ಬರ್ತಾ ಇದೆ, ಸ್ಟಕ್ ಆಗ್ತಾ ಇದೆ. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಏನು ಅಂತಂದರೆ, ಈ ಲಾಂಗ್ ಡಿಸ್ಟೆನ್ಸು ಶಾರ್ಟ್ ಡಿಸ್ಟೆನ್ಸ್ ಆಗುತ್ತೆ, ಅಥವಾ ಮೇ ಬಿ ಜೊತೆಲಿರೋ ಚಾನ್ಸಸ್ ಬರುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಲೈಫಲ್ಲಿ, ಒಂದು ನ್ಯೂ ಬಿಗಿನಿಂಗ್, ಬ್ಯಾಲೆನ್ಸಿಂಗ್. ನೀವೇನು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ, ನೀವು ಪ್ರೇ ಸಹ ಮಾಡಿರ್ತೀರ. ಇದು ಸ್ಟಕ್ ಆಗಿಬಿಟ್ಟಿತ್ತು, ಈ ಎನರ್ಜಿ ಸ್ಟಕ್ ಆಗಿಬಿಟ್ಟಿತ್ತು. ಲಾಂಗ್ ಡಿಸ್ಟೆನ್ಸ್ ಅನ್ನೋದು ನೀವು ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಕಾಲ್ ಮಾತಾಡೋಕ್ಕಾಗಲಿ, ಮೆಸೇಜ್ ಮಾಡೋಕ್ಕಾಗಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಬಟ್ ಈಗ ಅದು ಒಂದು ಬ್ಯಾಲೆನ್ಸಿಗೆ ಬರ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಾ ಇದೆ. ನೀವು ವೆಯ್ಟ್ ಮಾಡ್ತಾ ಇದ್ದಿದ್ದು ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ಇದೆಲ್ಲ ಮುಗಿದು ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೋಡ್ಗೆ ಈ ರಿಲೇಶನ್ಶಿಪ್ಪಲ್ಲಿ ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅನ್ನೋ ಥರ ಮೆಸೇಜ್ ಬರ್ತಾ ಇದೆ. ಇದನ್ನ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ, ಸಮಾಧಾನ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತಾ ಇದೆ. ಆಕ್ಷನ್ಸ್ ಬರ್ತಾ ಇದೆ. ಪಾಸ್ಟಲ್ಲಿ ಈ ರಿಲೇಶನ್ಶಿಪ್ಪು ಹೆಲ್ಪ್ಲೆಸ್ ಫೀಲ್ ಆಗಿತ್ತು. ಒಂದು ಬ್ಯಾಲೆನ್ಸ್ ಇರಲಿಲ್ಲ, ಅವರು ಬ್ಯುಸಿ ಇದ್ರು, ಆ ಪರ್ಸನ್ ಅವ್ರನ್ನ ಅವ್ರು ಡಿಫೈನ್ ಮಾಡ್ಕೊತಿದ್ರು. ಬಟ್ ಈಗ ಇದೆಲ್ಲ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದಕ್ಕೆ ಬರ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಇಷ್ಟು ದಿನ ಕಾದಿದ್ದಕ್ಕೂ ಸಮಾಧಾನ ಆಯಿತು ಅನ್ನೋ ಥರ ಬರ್ತಾ ಇದೆ. ಇದು ಪಾಸ್ಟಲ್ಲಿ ಏನಿತ್ತು ಅದೀಗ ಬ್ಯಾಲೆನ್ಸ್ ಆಗ್ತಾ ಇದೆ. ಅವರು ಆ್ಯಕ್ಷನ್ಸ್ ತಗೋತಾ ಇದ್ದಾರೆ ನಿಮ್ಮ ಪರ್ಸನ್ನು. ಈಗ ಈ ಲಾಂಗ್ ಡಿಸ್ಟೆನ್ಸ್ ಬಂದು ಮೇ ಬಿ ಇದು ಒಂದು ಮ್ಯಾರೇಜ್ ಆಗ್ತಾ ಇರ್ಬೋದು, ಒಂದು ಕಮಿಟ್ಮೆಂಟ್, ಒಂದು ನೆಕ್ಸ್ಟ್ ಸ್ಟೆಪ್ ತಗೋತಾ ಇದೆ ಈ ರಿಲೇಶನ್ಶಿಪ್ಪಲ್ಲಿ. ಪಾಸ್ಟಲ್ಲಿ ಏನಿದು ಹೆಲ್ಪ್ಲೆಸ್ ಫೀಲ್ ಆಗಿದ್ರಿ, ಈಗ ಒಂದು ನೆಕ್ಸ್ಟ್ ಸ್ಟೆಪ್ಗೆ ನಿಮ್ಮ ರಿಲೇಶನ್ಶಿಪ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಗೈಡೆನ್ಸ್ ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡೆನ್ಸ್ ಕೊಡಿ. ಏನು ಗೈಡೆನ್ಸ್ ಕೊಡ್ತಿದ್ದೀರಾ ನಿಮ್ಮ ವ್ಯೂವರ್ಸ್ಗೆ? ಅವ್ರ ರೀಡಿಂಗ್ ಪಾಸಿಟಿವ್ ಆಗಿದೆ. ಪ್ರೋಗ್ರೆಸ್, ಫ್ಯಾಮಿಲಿ, ಇಷ್ಟು ದಿನ ಆ ಪರ್ಸನ್ನ ಅವ್ರ ಫ್ಯಾಮಿಲಿ ಕಡೆ ಇದ್ರು. ಈಗ ಇದು ಮೇ ಬಿ ಅರೇಂಜ್ ಮ್ಯಾರೇಜ್ ಆಗ್ತಾ ಇರ್ಬೋದು, ಅವ್ರ ಫ್ಯಾಮಿಲಿನೆಲ್ಲ ದಾಟ್ಕೊಂಡ್ ಬರ್ತಾ ಇರ್ಬೋದು, ಒಂದು ಪ್ರೋಗ್ರೆಸ್ ತೋರಿಸ್ತಾ ಇದ್ದಾರೆ. ಮತ್ತು ಇಷ್ಟು ದಿನ ನೀವು ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸೊ ಆನ್ಲೈನಲ್ಲಿ ನೋಡೋದು,
ವಾಟ್ಸಪ್ಪಲ್ಲಿ ನೋಡೋದು, ಡಿ.ಪಿಗಳನ್ನ ನೋಡ್ಕೊಂಡು ತುಂಬಾನೇ ಪೇನ್. ಆ ಥರ ಎಲ್ಲ ನೋಡ್ಕೊಂಡು ಹತ್ರ ಇರಕ್ಕಾಗ್ಲಿಲ್ಲ ಅನ್ನೋದು ತುಂಬಾನೇ ಪೇನ್ ಅನ್ಭವಿಸಿದ್ದೀರಾ. ಇಬ್ರೂನು ಈಗ ಸೆಲ್ಫ್ ಕಂಟ್ರೋಲ್ ನಿಮ್ ದಾರಿಯಲ್ಲಿ ನೀವು ಚೆನ್ನಾಗೇ ಇದ್ದೀರಾ. ಲಾಂಗ್ ಡಿಸ್ಟೆನ್ಸ್ ಅನ್ನೋದು ವಾಕವೇ ಆಗ್ತಾ ಇದೆ. ಅಂಡ್ ಅಂಡ್ ಇಲ್ಲಿ ಜೆನ್ಯೂನ್ ಪರ್ಸನ್, ನಿಮ್ಮ ಪರ್ಸನ್ ಜೆನ್ಯೂನ್ ಪರ್ಸನ್. ನಾ ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿದೆ. ಸಮಥಿಂಗ್ ಈಸ್ ಎಂಡಿಂಗ್, ಸಮಥಿಂಗ್ ಈಸ್ ಬಿಗಿನಿಂಗ್. ಮೇ ಬಿ ಈ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಎಂಡ್ ಆಗಿ ಇದು ಜೊತೆಲಿರೋ ತರ ಬರ್ತಾ ಇದೆ. ಏಂಜಲ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಏಂಜಲ್ಸ್, ಪ್ಲೀಸ್ ಗಿವ್ ಮಿ some messages to my viewers. ಗೈಸ್, ಇಷ್ಟು ದಿನ ನೀವು ಏನು ವೇಟ್ ಮಾಡಿಕೊಂಡು ಅದ್ರಲ್ಲಿ ನೀವು ಓಪನ್ ಅಪ್ ಆಗಕ್ಕಾಗಲಿಲ್ಲ. ಇನ್ಮೇಲೆ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಆ್ಯಂಡ್ ಓಪನ್ ಯುವರ್ ಹಾರ್ಟ್ ಟು ಗಿವ್ ಆ್ಯಂಡ್ ರಿಸೀವ್ ದಿ ಬಿಗ್ಗೆಸ್ಟ್ ಎನರ್ಜಿ ಆಫ್ ಆಲ್. ಓಪನ್ ಅಪ್ ಆಗಿ ಆ್ಯಂಡ್ ಹನಿಮೂನ್ ಎಂಜಾಯ್ ದಿ ಬ್ಲಿಸ್ ಆಫ್ ಹಾಲಿಡೇಸ್ ಟು ಟುಗೆದರ್. ಮ್ಯಾರೇಜ್ ಆಗ್ತಾ ಇದೆ ಕೆಲವರಿಗೆ. ಸೊ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಹನಿಮೂನ್ ಹೋಗ್ತಾ ಇದ್ದೀರಾ. ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಆ ಪರ್ಸನ್ ಆಗಲಿ ನೀವಾಗಲಿ ತುಂಬ ಜೆನ್ಯೂನ್ ಆಗಿದ್ದೀರಾ. ಒಬ್ರಿಗೊಬ್ರು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಆದ್ರೂ. ಸೊ ಓನ್ಲಿ ಈ ಕಾರ್ಡ್ಸ್ ಬಂದಿದೆ, ತುಂಬ ಪಾಸಿಟಿವ್ ಆಗಿ ಬಂದಿದೆ. ನಿಮಗೆ ವೆರಿ ಮಾಡೋದೇ ಇಲ್ಲ. ಇಷ್ಟು ದಿನ ಏನು ಸ್ಟಕ್ ಆಗಿತ್ತು ಲಾಂಗ್ ಡಿಸ್ಟೆನ್ಸಲ್ಲಿ ರಿಲೇಷನ್ಶಿಪ್ಪು, ಈಗ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗಿ ಮ್ಯಾರೇಜ್ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದ್ದೀರಾ, ಜೊತೆಯಲ್ಲಿ ಇರ್ತಾ ಇದ್ದೀರಿ ಇನ್ನು ಲೈಫ್ ಲಾಂಗ್ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ರೆಸೊನೇಟ್ ಆಯಿತು ಅಂದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂತಂದರೆ ಈಗ ನಾವು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡಿ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದೇ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.